ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಲಾಗ್ ಸ್ಪೆಷಲ್ ಏನಂದ್ರೆ ನಾವು ದಸರಾದಲ್ಲಿ ಏನ್ ಮಾಡಿದ್ವಿ, ಪೂಜೆ ಎಲ್ಲ ಹೇಗ್ ನಡೀತು ಅಂತ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗಿತ್ತು ಅಂತ ನೋಡೋಣ. ನಮ್ ಸಿಯಾನ್ ಅಣ್ಣ ಬಂದ್ಬಿಟ್ಟಿದ್ದ ಅಂಶ್ ಮನೆಗೆ. ಸೊ ಪೂಜೆ ಇನ್ನ ಸಖತ್ತಾಗಾಯ್ತು. ಅವ್ರು ಬಂದಿದ್ರಿಂದ ನಾವು 3 ಜನ ಇದ್ವಿ. ಹಾಗೆ ಅಕ್ಕ ಮತ್ತೆ ಅಂಶ್ ಬಂದಿದ್ರಲ್ವಾ, ಅವ್ರ ಜೊತೆಗೆ ಈ ಸಲ ನಾವು ದಸರಾ ಆಚರಿಸಿದ್ವಿ. ಸಿಂಪಲ್ ಆಗೇನೆ ಚೆನ್ನಾಗಾಯ್ತು. ಶ್ರೇಯಾ ಕೂಡ ಸಖತ್ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ 1 ವೀಕ್ನ ಎಂಜಾಯ್ ಮಾಡಿದ್ಲು. ಆಕ್ಚುಲಿ ನಾವು ಊರಿಗೆ ಹೋಗೋಕ್ಕೆ ಆಗಿರ್ಲಿಲ್ಲ. ಇವಳಿಗೆ ಪದೇ ಪದೇ ಹುಷಾರಿಲ್ಲ ಆಗುತ್ತೆ ಅಂತಾನೆ ಊರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇನೆ ದಸರಾ ಆಚರಿಸಿ ದಿವಾಲಿಗೆ ಹೋಗೋಣ ಅಂತ ಪ್ಲಾನ್ ಇತ್ತು. ಸೊ ದಿವಾಲಿಗೆ ಹೋಗ್ತಾ ಇದ್ದೀವಿ. ದಸರಾ ಇಲ್ಲೇನೆ ಮಾಡ್ಕೊಂಡಿದ್ದು. ನಮ್ಮ ಪ್ರವಿ ಕಾರೆಲ್ಲ ವಾಶ್ ಮಾಡಿಸ್ಕೊಬಂದು ಅದನ್ನೆಲ್ಲ ಪೂಜೆ ಮಾಡಿದ್ರು. ಹಾಗೆ ಬೈಕ್ ಕೂಡ ವಾಶ್ ಮಾಡಿ ಪೂಜೆ ಆಯಿತು. ಫೈನಲಿ ನಮ್ಮ ಗುಂಡು ಮರಿದು ಹಾಗೆ ಥ್ರೆಡ್ಮಿಲ್ಲು ಅದು ಇದು ಮಿಷಿನ್ಸು ಎಲ್ಲಾನು ಪೂಜೆ ಮಾಡಿದ್ವಿ. ನೋಡಿ ಹೇಗಿದೆ ಅಂತ. ಊರ್ ಸೈಡಲ್ಲೆಲ್ಲ ಮಿಕ್ಸಿ ಚಾಕು ಏನೂ ಬಿಡಲ್ಲ, ಪ್ರತಿ ಒಂದು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನಾವು ಕೂಡ ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಎಲ್ಲಾನು ಇಟ್ಟಿದ್ವಿ, ಮಿಷಿನ್ಸ್ ಎಲ್ಲ ಮಾಡಿದೀವಿ. ಊರ್ ಸೈಡಲ್ಲಿ ನೋಡ್ಬಿಟ್ರೆ ಅಂತೂ ಇದೆಲ್ಲ ಮಾಡ್ತಾರಾ ಅಂತ ನೀವು ಅನ್ಕೋತೀರಾ, ಬಟ್ ಹೋಗಿದ್ರೆ ಅದೆಲ್ಲ ವಿಡಿಯೋ ಮಾಡ್ಕೋಬೋದಿತ್ತು, ಹೋಗಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಹಾಗೆ ದೇವ್ರಿಗೆ ಕೂಡ ಈ ತರ ಪೂಜೆ ಮಾಡಿದ್ದೆ. ಎಲ್ಲಾನು ಇಟ್ಬಿಟ್ಟು ಅಲ್ಲೇನೆ ಹಾಗೆ ಸಿಂಪಲ್ ಆಗಿ ಪೂಜೆ ಆಯ್ತು. ನೆಕ್ಸ್ಟ್ ಏನು ಅಂದ್ರೆ ಪ್ರವೀಣ್ ಆಫೀಸ್ ಕಡೆಯಿಂದ ದಿವಾಲಿ ಗಿಫ್ಟ್ ಕೂಡ ದಸರಾ ದಿನಾನೇ ಬಂದಿತ್ತು. ಸೊ ಅದನ್ನ ಅನ್ಬಾಕ್ಸ್ ಮಾಡಕ್ಕೆ ನಮ್ಮ ಸಿಯಾನ್ ಕರ್ಕೊಂಡು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರು ಚೆನ್ನಾಗಿ 100 ಡೇಸ್ದು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಆ ಥರ ಎಲ್ಲ ಕೊಟ್ಟಿದ್ರು ಚಾಕ್ಲೇಟ್ಸ್ನ. ಈ ಸಲ ಯಾವ ಥರ ಚಾಕ್ಲೇಟ್ ಬರುತ್ತೆ ಅಂದರೆ ನೋಡೋಣ ಬನ್ನಿ. ಬಟ್ ಏನು ಅಂದರೆ ಗಿಫ್ಟು ನಾವು ಹೇರ್ ಫ್ರೈಯರ್ನ ಬೈ ಮಾಡಿದ್ವಿ, ಮತ್ತು ಅಗೇನ್ ಆಫೀಸ್ ಕಡೆಯಿಂದ ಕೂಡ ಹೇರ್ ಫ್ರೈಯರ್ನ ಕೊಟ್ಟಿದ್ದಾರೆ. ಸ್ವೀಟ್ಸ್ ಬಂದಿದೆ, ಹಾಗೆ ಒಂದು ಬಾಕ್ಸ್. ಸಿಯಾ ಹೇಳಿ. ವಾವ್, ವಾವ್ ಸಖತ್ತಾಗಿದೆ ಸ್ವೀಟ್ಸ್ ಮಾತ್ರ. ಇನ್ನು ಬಾಕಿ ಉಳಿಸಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎವ್ರಿ ಇಯರ್ ಅವನಿಗೆ ಚಾಕ್ಲೇಟ್ಸ್ ಬರ್ತಾ ಇತ್ತು, ಈ ಸಲ ಈ ಥರ ಸ್ವೀಟ್ಸ್ ಬಂದಿರೋದು. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಬರ್ತಾ ಇತ್ತು, ಡ್ರೈ ಫ್ರೂಟ್ಸು. ಈಗ ಡ್ರೈ ಫ್ರೂಟ್ಸ್ದು ಲಡ್ಡು ಕೂಡ ಇದರಲ್ಲಿ ಇದೆ, ಸೊ ಇದನ್ನ ಕಳಿಸಿದ್ದಾರೆ.
ಬೇಜಾರೇನಂದ್ರೆ ನಮ್ಮ ಹತ್ರ ಇರೋದನ್ನೇ ಗಿಫ್ಟ್ ಮತ್ತೆ ಕಳಿಸ್ಬಿಟ್ಟಿದ್ದಾರೆ. ಅದೇನೆ ನಾವು ಬೈ ಮಾಡಬಾರ್ದಿತ್ತು ಅಂತ ಅನಿಸ್ತು. ಬಟ್ ಓಕೆ, ಯೂಸ್ ಆಯ್ತು. ಇನ್ನೊಂದಕ್ಕೆ ಯೂಸ್ ಆಯ್ತು. ನನ್ಗೆ ಆಕ್ಚುಲಿ ಮೈಂಡಲ್ಲಿ ಬಂದಿತ್ತು ಪ್ರವಿ ಆಫೀಸಲ್ಲಿ ಇದನ್ನ ಬೈ ಮಾಡ್ಬೇಕಾದ್ರೆ ಕೊಡ್ಬೋದು ಅಂತ ಮೈಂಡಲ್ಲಿ ಒಂದ್ಸಲಿ ಬಂದಿತ್ತು. ಅದನ್ನ ಅವನ ಹತ್ರ ಕೂಡ ಹೇಳಿದ್ದೆ. ಹಾಗೆ ಅದು ಯಾಕೋ ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಲ್ವಾ ಯೂಸ್ ಮಾಡೋದು. ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಬ್ರ್ಯಾಂಡ್ ಮಾತ್ರ ಚೇಂಜ್ ಆಗಿ ಬಂದಿರೋದು. ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಆ್ಯಕ್ಚುಲಿ ತುಂಬ ಲೇಟಾಗಿ ನಾನು ಈ ಲಾಗ್ನ ಹಾಕ್ತಾ ಇದ್ದೀನಿ, ಸಾರಿ ಅಂತ ಹೇಳ್ತಾ. ಆನ್ಸ್ ಅಗೇನ್ ಹ್ಯಾಪಿ ದಸರಾ ಟು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Bye bye.